ಇವತ್ತು ಇಡೀ ದೇಶದ ಚಿತ್ತ ಮಧ್ಯಂತರ ಬಜೆಟ್ ಮೇಲೆ ಕೇಂದ್ರದ ಬಜೆಟ್ ಮೇಲೆ ನೆಟ್ಟಿದೆ. ಮಧ್ಯಂತರ ಬಜೆಟ್ ಮಂಡಿಸಲಿರುವಂತಹ ಕೇಂದ್ರ ಸರ್ಕಾರ ಇವತ್ತಿನ ಕೇಂದ್ರ ಬಜೆಟ್ ಮೇಲೆ ಜನರಿಗೆ ಹಲವು ನಿರೀಕ್ಷೆಗಳಿದ್ದಾವೆ. ದಾಖಲೆಯ 6ನೇ ಬಜೆಟ್ ಅನ್ನ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಲಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡನೆ ಆರಂಭವಾಗುತ್ತೆ. ಚುನಾವಣೆ ವರ್ಷದ ಬಜೆಟ್ನಲ್ಲಿ ಕೊಡುಗೆ ಏನೇನಿರಬಹುದು, ಯಾಕಂದ್ರೆ ಎಲೆಕ್ಷನ್ ಬಜೆಟ್ ಇದು. ಕೇಂದ್ರ ಸರ್ಕಾರದ ಬಜೆಟ್ನತ್ತ ಜನಸಾಮಾನ್ಯರ ಚಿತ್ತ ಸದ್ಯಕ್ಕೆ ನೆಟ್ಟಿದೆ. ಬಜೆಟ್ ಅಂದ ತಕ್ಷಣ ಬಜೆಟ್ನಲ್ಲಿ ಜನಸಾಮಾನ್ಯರಿಗೆ ಯಾವೆಲ್ಲ ಅನುಕೂಲಗಳಿರ್ತಾವೆ, ಯಾವ್ಯಾವ ವರ್ಗಕ್ಕೆ ಏನೇನು ಗಿಫ್ಟ್ಗಳನ್ನ ಕೇಂದ್ರ ಸರ್ಕಾರ ಕೊಡಲಿದೆ, ನಿರ್ಮಲಾ ಸೀತಾರಾಮನ್ ಅವರು ಕೊಡಲಿದ್ದಾರೆ ಅನ್ನುವಂತಹ ಕುತೂಹಲ, ಸಾಕಷ್ಟು ಪ್ರಶ್ನೆಗಳು ಕೂಡ ಇದೆ. ಇದು ಎಲೆಕ್ಷನ್ ಬಜೆಟ್ ಆಗಿರೋದ್ರಿಂದ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇದೆ. ಆದರೆ ಮಧ್ಯಂತರ ಬಜೆಟ್ ಆಗಿರೋದ್ರಿಂದ ಹೇಗೆ ಮ್ಯಾನೇಜ್ ಮಾಡ್ತಾರೆ, ಏನ್ ಮ್ಯಾಜಿಕ್ ಮಾಡ್ತಾರೆ ಅನ್ನುವಂತಹ ಕುತೂಹಲ ಕೂಡ ಸದ್ಯಕ್ಕೆ ಇದೆ. ಈ ಬಗ್ಗೆ ಮತ್ತಷ್ಟು ದಾವಣಗೆರೆ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾದ ಶ್ರೀ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಬಿಜೆಪಿ ಮುಖಂಡರು ಹಾಗೂ ಅಭಿಮಾನಿಗಳು. ಡೀಟೇಲ್ಸ್ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಎಲೆಕ್ಷನ್ ಬಜೆಟ್, ಮಧ್ಯಂತರ ಬಜೆಟ್ನಲ್ಲೇ ಮ್ಯಾಜಿಕ್ ಮಾಡಬೇಕಾಗಿರುವಂತಹ ಅನಿವಾರ್ಯತೆ ಇದೆ. ಸೊ ಹಾಗಾಗಿ ಇವತ್ತಿನ ಬಜೆಟ್ನಲ್ಲಿ ಏನೇನೆಲ್ಲ ಇರಬಹುದು? ಮತ್ತೆ ಸಂಪರ್ಕ ಮಾಡ್ತೀವಿ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಅವರನ್ನ. ಇದು ಮಧ್ಯಂತರ ಬಜೆಟ್ ಆಗಿದೆ. ಸೊ ಅದಾದ ನಂತರ 4-5 ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಕೂಡ ಬರ್ತಾ ಇದೆ. ಸೊ ಈ ಬಗ್ಗೆ ಇವತ್ತಿನ ಬಜೆಟ್ ಸಾಕಷ್ಟು ಗಮನ ಸೆಳೀತಾ ಇದೆ. ಪೂರ್ಣ ಪ್ರಮಾಣದ ಬಜೆಟ್ ಮತ್ತೊಮ್ಮೆ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರವೇ ಬಜೆಟ್ ಮಂಡನೆ ಆಗುತ್ತೆ. ಆದರೆ ಇವಾಗ ಮಧ್ಯಂತರ ಬಜೆಟ್ ಆಗಿರೋದ್ರಿಂದ ಎಕ್ಸ್ಪೆಕ್ಟೇಷನ್ಸ್ಗಳು ಕೂಡ ಸಾಕಷ್ಟಿವೆ. ಇರುವಂತಹ ಮಧ್ಯಂತರ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಹೇಗೆಲ್ಲ ಮ್ಯಾನೇಜ್ ಮಾಡ್ತಾರೆ ಅನ್ನುವಂತಹ ಕುತೂಹಲ ಕೂಡ ಸದ್ಯಕ್ಕಿದೆ. ಯಾವ್ಯಾವ ಸೆಕ್ಟರ್ಗೆ ಏನೇನು ಕೊಡುಗೆಗಳನ್ನು ನೀಡುತ್ತಾರೆ, ಏನೇನು ಗಿಫ್ಟ್ಗಳನ್ನು ನೀಡ್ತಾರೆ ಅನ್ನುವಂತಹ ಎಕ್ಸ್ಪೆಕ್ಟೇಷನ್ಸ್ಗಳು ಕೂಡ ಸದ್ಯಕ್ಕೆ ಇದೆ. ರೈತರಿಗೆ ಯಾವೆಲ್ಲ ಅನುಕೂಲಗಳು ಆಗಬಹುದು, ರೈತರಿಗೆ ಏನಾದರೂ ಬಂಪರ್ ನೀಡಬಹುದಾ, ಅಥವಾ ಶ್ರಮಿಕ ವರ್ಗಕ್ಕೆ ಏನಾದರೂ ಗಿಫ್ಟ್ಗಳನ್ನು ನೀಡಬಹುದಾ? ಸೊ ಬೇರೆ ಬೇರೆ ವರ್ಗಗಳಿಗೆ ಈ ಬಜೆಟ್ನಿಂದ ಯಾವೆಲ್ಲ ಅನುಕೂಲ ಆಗಲಿದೆ ಅನ್ನುವಂತಹ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇದೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಎಲೆಕ್ಷನ್ ಬಜೆಟ್ ಆಗಿರೋದ್ರಿಂದ ನಿರೀಕ್ಷೆಗಳು ಹಲವು, ಆದರೆ ಮಧ್ಯಂತರ ಬಜೆಟ್ ಇದು. ಸೊ ಇವತ್ತಿನ ಬಜೆಟ್ನಲ್ಲಿ ಏನೆಲ್ಲ ಇರಬಹುದು? ಬಂಡವಾಳ ವೆಚ್ಚ 10 ಲಕ್ಷ ಕೋಟಿಯಿಂದ 13 ಲಕ್ಷ ಕೋಟಿಗೆ ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಇವತ್ತಿನ ಬಜೆಟ್ನಲ್ಲಿ ಏನೆಲ್ಲ ಇರಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಇದು. ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಮೊತ್ತ ವಾರ್ಷಿಕ 6ರಿಂದ 9 ಸಾವಿರಕ್ಕೆ ಹೆಚ್ಚಳ ಮಾಡುವಂತಹ ಸಾಧ್ಯತೆ ಇದೆ. ಇದೇ ರೀತಿಯಾಗಿ ಬೇರೆ ಬೇರೆ ಯೋಜನೆಗಳ ಕುರಿತಂತೆ ಅನುಕೂಲ ಮಾಡಿಕೊಡುವಂತಹ ಕೆಲಸ ಇವತ್ತಿನ ಬಜೆಟ್ನಿಂದ ಆಗಬಹುದಾಗಿದೆ. ಇನ್ನು ಆಯುಷ್ಮಾನ್ ಭಾರತ್ ಯೋಜನೆ ಮಿತಿ ವಾರ್ಷಿಕ 5ರಿಂದ 10 ಲಕ್ಷಕ್ಕೆ ಹೆಚ್ಚಳ ಮಾಡಬಹುದು. ಮಧ್ಯಮ ವರ್ಗದ ಜನರ ಮನೆ ನಿರ್ಮಾಣದ ಸಾಲದ ಬಡ್ಡಿಗೂ ಕೂಡ ವಿನಾಯಿತಿ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್, ಇವತ್ತಿನ ಬಜೆಟ್ ಮೇಲೆ ಏನೆಲ್ಲ ನಿರೀಕ್ಷೆಗಳಿದಾವೆ, ಇವತ್ತಿನ ಬಜೆಟ್ನಲ್ಲಿ ಏನೆಲ್ಲ ಇರಬಹುದು? ಸಭಾ ಮುಖ್ಯವಾಗಿ ಇದು 2024ರ ಲೋಕಸಭಾ ಚುನಾವಣೆಗಿಂತ ಮುಂಚಿತವಾಗಿ ಮಂಡಿಸ್ತಾ ಇರತಕ್ಕಂತಹ ಬಜೆಟ್. ಇದು ಲೇಖಾನುದಾನದ ಬಜೆಟ್. ಇದು ಪೂರ್ಣ ಪ್ರಮಾಣದ ಬಜೆಟ್ ಅಲ್ಲ, ಇದು ಮಧ್ಯಂತರ ಬಜೆಟ್. ಮಧ್ಯಂತರ ಬಜೆಟ್ಗೂ ಮತ್ತು ಪೂರ್ಣಾವಧಿ ಬಜೆಟ್ಗೂ ಕೆಲವೊಂದು ವ್ಯತ್ಯಾಸಗಳಿವೆ. ಈ ಮಧ್ಯಂತರ ಬಜೆಟ್ ಅನ್ನ ಈಗ ಲೋಕಸಭಾ ಚುನಾವಣೆ ನಡೆದ ಬಳಿಕ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬರುವ ಮುಂಚೆ ಮಂಡಿಸೋದ್ರಿಂದಾಗಿ ಏನಿದ್ರು ಕೂಡ ಇದನ್ನ 3 ತಿಂಗಳ ಅವಧಿಗೆ ಸರ್ಕಾರದ ಆದಾಯ ಮತ್ತು ವೆಚ್ಚಕ್ಕೆ ಸಂಬಂಧಿಸಿದಂತೆ ಮಂಡಿಸಲಾಗ್ತಕ್ಕಂಥ ಬಜೆಟ್. ಮುಖ್ಯವಾಗಿ ಸರ್ಕಾರ ಮುಂದಿನ 3 ತಿಂಗಳಿಗೆ ಅಂದ್ರೆ ಏಪ್ರಿಲ್, ಮೇ, ಜೂನ್ ತಿಂಗಳಲ್ಲಿ ಮಾಡುವಂತಹ ವೆಚ್ಚ, ಆದಾಯಕ್ಕೆ ಸಂಬಂಧಪಟ್ಟಂತೆ ಮಂಡಿಸುವಂತಹ ಬಜೆಟ್. ಹಾಗಾಗಿ ಇದನ್ನ ಮಧ್ಯಂತರ ಬಜೆಟ್ ಅಥವಾ ಲೇಖಾನುದಾನ ಅಂತ ಕರೆಯಲಾಗುತ್ತೆ. ಪೂರ್ಣ ಪ್ರಮಾಣದ ಬಜೆಟ್ ಅನ್ನು ಯಾವಾಗ ಮಂಡಿಸಲಾಗುತ್ತೆ ಅಂದ್ರೆ ಮುಂದಿನ ಲೋಕಸಭಾ ಚುನಾವಣೆ ನಡೆದ ಬಳಿಕ ಜೂನ್ ಅಥವಾ ಜುಲೈ ತಿಂಗಳಿನಲ್ಲಿ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ. ಆ ಹೊಸ ಸರ್ಕಾರ ಇಡೀ ವರ್ಷಕ್ಕೆ ಸಂಬಂಧಪಟ್ಟಂತೆ ಬಜೆಟ್ ಅನ್ನು ಮಂಡಿಸುತ್ತೆ. ಅದು ಪೂರ್ಣ ಪ್ರಮಾಣದ ಬಜೆಟ್. ಹೀಗಾಗಿ ಈಗ ಲೇಖಾನುದಾನಕ್ಕೆ ಮಾತ್ರವೇ ಒಪ್ಪಿಗೆ ಪಡೆಯುವಂತಹ ಉದ್ದೇಶದಿಂದ ಈಗ ಕೇಂದ್ರದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇವತ್ತು ಬೆಳಿಗ್ಗೆ 11 ಗಂಟೆಗೆ ಕೇಂದ್ರದ
ಮಧ್ಯಂತರ ಬಜೆಟ್ ಅನ್ನು ಲೋಕಸಭೆಯಲ್ಲಿ ಮಂಡನೆಯನ್ನ ಮಾಡ್ತಾರೆ. ಈ ಲೇಖಾನುದಾನ ಅಥವಾ ಮಧ್ಯಂತರ ಬಜೆಟ್ನಲ್ಲೂ ಕೂಡ ಏನಾದರೂ ಮಹತ್ವದ ಘೋಷಣೆಗಳನ್ನು ಮಾಡಲಾಗುತ್ತಾ ಹೇಗೆ ಅನ್ನೋದ್ರ ಬಗ್ಗೆ ಕೆಲವೊಂದು ಕುತೂಹಲಗಳು ಕೂಡ ಇವೆ. ಈ ಹಿಂದೆ 2019ರ ಮಧ್ಯಂತರ ಬಜೆಟ್ನಲ್ಲೂ ಕೂಡ ಕೆಲವೊಂದು ಮಹತ್ವದ ಘೋಷಣೆಗಳನ್ನು ಕೇಂದ್ರ ಸರ್ಕಾರ ಮಾಡಿತ್ತು. ಹಾಗಾಗಿ ಈಗಲೂ ಕೂಡ ಅದೇ ರೀತಿಯಾಗಿ ಕೆಲವೊಂದು ಘೋಷಣೆಗಳನ್ನು ಮಾಡ್ಬೋದು ಅನ್ನುವ ಸಹಜವಾದಂಥ ನಿರೀಕ್ಷೆ ದೇಶದ ಜನರಲ್ಲಿದೆ. ಮುಖ್ಯವಾಗಿ ಈಗ ಚುನಾವಣಾ ವರ್ಷ ಆಗಿರೋದ್ರಿಂದಾಗಿ ಜನರನ್ನ ಓಲೈಕೆ ಮಾಡ್ಕೊಳ್ತಕ್ಕಂಥದ್ದು, ಒಲಿಸ್ಕೊಳ್ತಕ್ಕಂಥದ್ದು ಈಗ ಕೇಂದ್ರ ಸರ್ಕಾರಕ್ಕೆ ಬಿಜೆಪಿಗೂ ಕೂಡ ಅನಿವಾರ್ಯ ಆಗಿದೆ. ಯಾಕೆಂದರೆ ಮುಂದಿನ ಲೋಕಸಭಾ ಚುನಾವಣೆಯನ್ನು ಮತ್ತೆ ಗೆದ್ದು ಕೇಂದ್ರದಲ್ಲಿ ಅಧಿಕಾರದ ಗದ್ದಿಗೆನ ಹಿಡಿಬೇಕು ಅನ್ನೋದು ಬಿಜೆಪಿ ಮತ್ತು ಪ್ರಧಾನಿ ಮೋದಿ ಅವರ ಗುರಿಯಾಗಿದೆ. ಈ ಕಾರಣಕ್ಕಾಗಿಯೇ ಬಜೆಟ್ನಲ್ಲಿ ಏನಾದರೂ ಮಹತ್ವದ ಕೊಡುಗೆಗಳನ್ನು, ಗಿಫ್ಟ್ಗಳನ್ನು ದೇಶದ ಜನರಿಗೆ ನೀಡಬಹುದು. ಮುಖ್ಯವಾಗಿ ದೇಶದಲ್ಲಿರ್ತಕ್ಕಂತಹ ಕೃಷಿ ಕ್ಷೇತ್ರದ ಕೃಷಿಕರಿಗೆ, ಮಧ್ಯಮ ವರ್ಗಕ್ಕೆ, ಯುವಕರಿಗೆ, ಯುವ ಜನತೆ ಮತ್ತು ಮಹಿಳೆಯರಿಗೂ ಕೂಡ ಗಿಫ್ಟ್ಗಳನ್ನು ನೀಡೋ ಮೂಲಕ ಅವರನ್ನು ಓಲೈಸ್ತಕ್ಕಂಥ ಕೆಲಸವನ್ನು ಮಾಡಬಹುದು ಅನ್ನೋದು ನಿರೀಕ್ಷೆ ಇದೆ. ಈ ಕಾರಣಕ್ಕಾಗಿಯೇ ಮುಖ್ಯವಾಗಿ ಈಗ ದೇಶದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕೃಷಿಕರಿದ್ದಾರೆ. ನಮ್ಮದು ಕೃಷಿ ಪ್ರಧಾನ ದೇಶ. ಈ ಕಾರಣಕ್ಕಾಗಿ ಕೃಷಿಕರಿಗೆ ಗಿಫ್ಟನ್ನು ನೀಡುವಂಥ ನಿಟ್ಟಿನಲ್ಲಿ ಈಗ PM ಕಿಸಾನ್ ಸಮ್ಮಾನ್ ನಿಧಿಯ ಮೂಲಕ ವಾರ್ಷಿಕ 6,000 ರೂಪಾಯಿ ಹಣವನ್ನು ರೈತರಿಗೆ ನೀಡಲಾಗ್ತಾ ಇದೆ. ಈ ವಾರ್ಷಿಕ 6,000 ರೂಪಾಯಿ ಹಣದ ಮಿತಿಯನ್ನು 8,000 ಇಲ್ಲವೇ 10,000ಕ್ಕೆ ಏರಿಕೆ ಮಾಡಬಹುದು ಅನ್ನೋ ನಿರೀಕ್ಷೆ ಇದೆ. ಏಕೆಂತಂದರೆ ಈ ಹಿಂದೆ ಹೆಚ್ಚಿನ ಪ್ರಮಾಣದ ಹಣವನ್ನು ಈ ಉದ್ದೇಶಕ್ಕಾಗಿ, ಯೋಜನೆಗಾಗಿ ಹಂಚಿಕೆಯನ್ನು ಮಾಡಲಾಗಿತ್ತು. ಆದರೆ ಕೆಲವು ಅನರ್ಹ ರೈತರು ಕೂಡ ಫಲಾನುಭವಿಗಳಾಗಿದ್ದರು. ಬಳಿಕ ಅವರ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿ ಅನರ್ಹ ರೈತರನ್ನ ಪಟ್ಟಿಯಿಂದ ಕೈ ಬಿಡಲಾಗಿದೆ. ಇದರಿಂದಾಗಿ ಸ್ವಲ್ಪ ಹಣ ಕೇಂದ್ರ ಸರ್ಕಾರಕ್ಕೆ ಉಳಿದಿದೆ. ಹೀಗಾಗಿ ಉಳಿದಿರ್ತಕ್ಕಂಥ ಹಣವನ್ನೇ ಈಗ ಹೆಚ್ಚಿನ ಪ್ರಮಾಣದಲ್ಲಿ ರೈತರಿಗೆ ನೀಡಬೇಕು. ಈ ಮೂಲಕವಾಗಿ ರೈತರನ್ನ ಬಿಜೆಪಿ ಅಂತ ಒಲಿಸ್ಕೊಳ್ಬೇಕು ಅನ್ನೋ ಒಂದು ಪ್ಲಾನ್ ಕೂಡ ಇದೆ. ಜೊತೆಗೆ ಮಧ್ಯಮ ವರ್ಗದವರಿಗೆ ತಮ್ಮದೇ ಆದಂತಹ ಸ್ವಂತ ಸೂರನ್ನು ಹೊಂದುವಂತ ಕನಸಿದೆ. ಈ ಕನಸಿಗೆ ನೀರೇರುವಂತಹ ಉದ್ದೇಶದಿಂದ ಹಿಂದೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಇತ್ತು. ಆದರೆ ಅದರಿಂದ ಈಗ ಹಣ ಜನರಿಗೆ ಸಿಗ್ತಾ ಇಲ್ಲ. ಈ ಕಾರಣಕ್ಕಾಗಿ ಗೃಹ ಸಾಲ ಪಡಿತಕ್ಕಂಥ ಮಧ್ಯಮ ವರ್ಗದ ಜನರಿಗೆ ಬಡ್ಡಿ ವಿನಾಯಿತಿಯನ್ನ ನೇರವಾಗಿ ಸರ್ಕಾರವೇ ನೀಡುವಂತಹ ಸ್ಕೀಮನ್ನು ಘೋಷಣೆ ಮಾಡ್ತಕ್ಕಂಥ ನಿರೀಕ್ಷೆ ಕೂಡ ಇದೆ. ವಾರ್ಷಿಕ 3-4% ಬಡ್ಡಿ ವಿನಾಯಿತಿಯನ್ನು ಕೇಂದ್ರ ಸರ್ಕಾರವೇ ನೀಡುವಂತಹ ಪ್ಲಾನ್ ಕೂಡ ಇದೆ. ಇದನ್ನು ಇವತ್ತು ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆ ಮಾಡಬಹುದು ಅನ್ನೋದು ನಿರೀಕ್ಷೆ ಇದೆ. ಇನ್ನು ಕೇಂದ್ರ ಸರ್ಕಾರದ ಮತ್ತೊಂದು ಮಹತ್ವಾಕಾಂಕ್ಷಿ ಯೋಜನೆ ಅಂತಂದರೆ ಕಳೆದ ಲೋಕಸಭಾ ಚುನಾವಣೆಗಿಂತ ಮುಂಚಿತವಾಗಿ ಜಾರಿಗೊಳಿಸಿದಂಥ ಯೋಜನೆ ಅಂದರೆ ಆಯುಷ್ಮಾನ್ ಭಾರತ್ ಯೋಜನೆ. ಅಂದರೆ ಮಧ್ಯಮ ವರ್ಗ ಮತ್ತು ಬಡವರ್ಗದ ಕುಟುಂಬಗಳಿಗೆ 5 ಲಕ್ಷದವರೆಗೂ ಕೂಡ ಆರೋಗ್ಯ ವೆಚ್ಚವನ್ನು ಭರಿಸುವಂತಹ ಯೋಜನೆ. ಈ ಯೋಜನೆಗೆ ಈಗ 5 ಲಕ್ಷ ರೂಪಾಯಿ ಇದೆ ವಾರ್ಷಿಕ ವೆಚ್ಚದ ಮಿತಿ. ಈ ಮಿತಿಯನ್ನು 10 ಲಕ್ಷ ರೂಪಾಯಿವರೆಗೂ ಕೂಡ ಏರಿಕೆ ಮಾಡಬಹುದು ಅನ್ನೋ ಒಂದು ನಿರೀಕ್ಷೆ ಕೂಡ ಇವತ್ತಿನ ಬಜೆಟ್ನ ಮೇಲಿದೆ. ಇದೇ ರೀತಿಯಲ್ಲಿ ಇನ್ನು ಸಂಬಳ ಗಳಿಸ್ತಕ್ಕಂತಹ ಜನ ಕೂಡ ಈಗ ಸಾಕಷ್ಟು ನಿರೀಕ್ಷೆಗಳನ್ನು ಕೇಂದ್ರದ ಬಜೆಟ್ ಮೇಲೆ ಇಟ್ಕೊಂಡಿದ್ದಾರೆ. ತಮಗೂ ಕೂಡ ಆದಾಯ ತೆರಿಗೆ ವಿನಾಯಿತಿ ಮಿತಿಯಲ್ಲಿ ಹೆಚ್ಚಳವನ್ನು ಮಾಡಬಹುದು. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮಿತಿಯನ್ನು ಈಗ 50,000 ರೂಪಾಯಿಯಿಂದ 1 ಲಕ್ಷ ರೂಪಾಯಿಗೆ ಏರಿಕೆಯನ್ನು ಮಾಡಬಹುದು. ATC, ATD-ನಲ್ಲೂ ಕೂಡ ವಿನಾಯಿತಿ ಮಿತಿಯನ್ನು ಹೆಚ್ಚಳವನ್ನು ಮಾಡಬಹುದು. ಹೀಗೆ ಸಾಕಷ್ಟು ನಿರೀಕ್ಷೆಯನ್ನು ಸಂಬಳ ಗಳಿಸ್ತಕ್ಕಂಥ ವರ್ಗ ಕೂಡ ಈಗ ಈ ಒಂದು ಬಜೆಟ್ನ ಮೇಲೆ ಇಟ್ಕೊಂಡಿದೆ. ಅದೇ ರೀತಿಯಲ್ಲಿ ಕೈಗಾರಿಕಾ ಕ್ಷೇತ್ರ ಆಗ್ಬೋದು ಮತ್ತು ರಫ್ತು ಕ್ಷೇತ್ರ ಆಗ್ಬೋದು, ಈಗ ಬೇರೆ ಬೇರೆ ಕ್ಷೇತ್ರಗಳಿಗೆ ತಮ್ಮದೇ ಆದಂತಹ ನಿರೀಕ್ಷೆಗಳಿವೆ. ಜೊತೆಗೆ ಈಗ ಕೇಂದ್ರದ ಹಣಕಾಸು ಇಲಾಖೆ ಕೂಡ ಈಗಾಗಲೇ ಸ್ಪಷ್ಟವಾಗಿ ಹೇಳಿರುವಂಥ ವಿಷಯ ಏನಂತಂದರೆ ಈ ಬಾರಿಯ ಬಜೆಟ್ನಲ್ಲಿ ಯಾವುದೇ ಮಹತ್ವದ ಘೋಷಣೆಗಳನ್ನು ಮಾಡೋದಿಲ್ಲ. ಈ ಬಜೆಟ್ ಏನಿದ್ರು ಕೂಡ ಲೇಖಾನುದಾನಕ್ಕೆ ಒಪ್ಪಿಗೆಯನ್ನು ಪಡೆಯೋದಕ್ಕೆ ಮಾತ್ರವೇ ಸೀಮಿತ ಆಗಿರುತ್ತೆ. ಮಹತ್ವದ ಘೋಷಣೆಗಳನ್ನು ಜೂನ್ ಅಥವಾ ಜುಲೈ ತಿಂಗಳಿನಲ್ಲಿ ಮಂಡಿಸುವಂತಹ ಪೂರ್ಣ ಬಜೆಟ್ನಲ್ಲಿ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಆದರೂ ಕೂಡ ಈ ಹಿಂದೆ ಕೇಂದ್ರ ಸರ್ಕಾರ ಕಳೆದ 2019ರ ಮಧ್ಯಂತರ ಬಜೆಟ್ನಲ್ಲೂ ಕೂಡ ಕೆಲವೊಂದು ಮಹತ್ವದ ಯೋಜನೆಗಳನ್ನು ಜಾರಿಗೊಳಿಸಿತ್ತು. ಆ ಕಾರಣಕ್ಕಾಗಿ ಈಗಲೂ ಕೂಡ ಅದೇ ರೀತಿಯಾಗಿ ಮಾಡ್ಬೋದು. ಜೊತೆಗೆ ಪ್ರಧಾನಿ ಮೋದಿ ಅವರು ಕೂಡ ದೇಶದ ಜನಸಾಮಾನ್ಯರಿಗೆ ಯಾವುದೇ ಹೊರೆಯಾಗದಂತಹ ಬಜೆಟನ್ನು ಮಂಡಿಸಬೇಕು ಅನ್ನುವ ಆಸೆಯನ್ನು ಕೂಡ ಇಟ್ಕೊಂಡಿದ್ದಾರೆ. ಅದಕ್ಕೆ ಪೂರಕವಾದಂತಹ ಬಜೆಟನ್ನೇ ಮಂಡಿಸಬಹುದು. ಮುಖ್ಯವಾಗಿ ಈಗ ದೇಶದ ಆಕ್ಚುಲಿ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇರೋದೇ ಅಲ್ಲಿ. ಕಾರಣ ಏನು ಅಂತಂದ್ರೆ ಇದು ಪೂರ್ಣ ಪ್ರಮಾಣದ ಬಜೆಟ್ ಅಲ್ಲ, ಮಧ್ಯಂತರ ಬಜೆಟ್. 3-4 ತಿಂಗಳಲ್ಲಿ ಎಲೆಕ್ಷನ್ ಆಗುತ್ತೆ. ಅಷ್ಟರ ಒಳಗಡೆ ಏನೇನ್ ಬೇಕೋ ಆದಾಯವನ್ನ ನೋಡಿಕೊಂಡು ಬಜೆಟ್ ಮಂಡನೆ ಮಾಡಬೇಕಾಗುತ್ತೆ. ಆದ್ರೆ ಈ ಮಧ್ಯಂತರ ಬಜೆಟ್ನಲ್ಲಿ ಏನ್ ಮ್ಯಾಜಿಕ್ ಮಾಡ್ತಾರೆ ಅಂತ ಜನಸಾಮಾನ್ಯರಿಗೂ ಕೂಡ ಅಟ್ರಾಕ್ಟ್ ಆಗುವಂತ ಒಂದಿಷ್ಟು ಯೋಜನೆಗಳನ್ನ ಘೋಷಣೆ ಮಾಡಬೇಕಾಗಿರುವಂತಹ ಅನಿವಾರ್ಯತೆ ಕೂಡ ಕೇಂದ್ರ ಸರ್ಕಾರಕ್ಕಿದೆ. ಸೊ ಈ ನಿಟ್ಟಿನಲ್ಲಿ ಏನೆಲ್ಲ ಆಗಬಹುದು? ಹೌದು ಸುಬ್ಬಾ, ಈಗ ಮುಖ್ಯವಾಗಿ ಈಗ ಏಪ್ರಿಲ್ ಮೇ ತಿಂಗಳಿನಲ್ಲೇ ಲೋಕಸಭಾ ಚುನಾವಣೆ ಕೂಡ ನಡೆಯುತ್ತೆ. ಮಾರ್ಚ್ 2ನೇ ವಾರದಲ್ಲಿ ಲೋಕಸಭಾ ಚುನಾವಣೆಯನ್ನು ಕೇಂದ್ರ ಚುನಾವಣಾ ಆಯೋಗ ಘೋಷಣೆಯನ್ನು ಮಾಡಲಿದೆ. ಹೀಗಾಗಿ ಈಗ ಲೋಕಸಭಾ ಚುನಾವಣೆಗೆ ಕೆಲವೇ ತಿಂಗಳುಗಳು ಬಾಕಿ ಇರುವಂಥ ಸಂದರ್ಭದಲ್ಲಿ ದೇಶದ ಜನರನ್ನ ಒಲಿಸ್ಕೊಂಡು ಅವರ ಮತವನ್ನು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಪಡಿತಕ್ಕಂಥದ್ದು, ಆ ಮೂಲಕವಾಗಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಅಧಿಕಾರದ ಗದ್ದುಗೆ ನೀಡೋದು ಬಿಜೆಪಿಯ ಗುರಿಯಾಗಿದೆ. ಈ ಕಾರಣಕ್ಕಾಗಿ ಜನರನ್ನು ಓಲೈಸ್ತಕ್ಕಂತಹ ಮತ್ತು ಜನಪ್ರಿಯ ಘೋಷಣೆಗಳಿರುವಂತಹ ಬಜೆಟನ್ನು ಸಹಜವಾಗಿ ಮಂಡಿಸ್ತಕ್ಕಂತಹ ಸಾಧ್ಯತೆ ಕೂಡ ಇದೆ. ಆದರೆ ಈಗ ಕೇಂದ್ರ ಸರ್ಕಾರ ಏನಾದರೂ ಕೂಡ
ಒಂದು ವೇಳೆ ನಾವು ಜನಪ್ರಿಯ ಘೋಷಣೆಗಳನ್ನು ಮಾಡೋದಿಲ್ಲ, ಏನಿದ್ರು ಕೂಡ ಲೇಖಾನುದಾನಕ್ಕೆ ಸೀಮಿತವಾಗಿ ಬಜೆಟ್ ಮಂಡಿಸ್ತೀವಿ ಅಂದರೂ ಕೂಡ ಕೆಲವೊಂದು ಗಿಫ್ಟ್ಗಳನ್ನು ನೀಡೋ ಮೂಲಕ ಫೀಲ್ ಗುಡ್ ಫ್ಯಾಕ್ಟರನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಜನರಲ್ಲಿ ಒಂದು ಬಜೆಟ್ನ ಬಗ್ಗೆ ಮತ್ತು ಕೇಂದ್ರ ಸರ್ಕಾರದ ಬಗ್ಗೆ ಒಂದು ಒಳ್ಳೆಯ ಭಾವನೆಯನ್ನು ಕ್ರಿಯೇಟ್ ಮಾಡೋ ಮೂಲಕ ಅವರನ್ನು ಓಲೈಸ್ಕೊಳ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ಬೋದು. ಈಗ ಜನರನ್ನು ಓಲೈಕೆ ಮಾಡಿಕೊಂಡ್ರೆ ಈಗ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಮತಗಳನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಮುಖ್ಯವಾಗಿ ಈಗ ವಿರೋಧ ಪಕ್ಷಗಳು ಕೂಡ ಇಂಡಿಯಾ ಮೈತ್ರಿಕೂಟದ ಅಡಿಯಲ್ಲಿ ಒಗ್ಗೂಡಿವೆ. ಈ ಕಾರಣಕ್ಕಾಗಿಯೇ ಈಗ ಅವರನ್ನು ಸೋಲಿಸಬೇಕು ಅಂತಂದರೆ BJPಯ ಪರವಾದಂಥ ಒಂದು ಅಲೆಯನ್ನು ಕೂಡ ಕ್ರಿಯೇಟ್ ಮಾಡ್ಕೊಳ್ಬೇಕು. ಪ್ರಧಾನಿಯವರ ನಾಯಕತ್ವ, ವರ್ಚಸ್ಸು ಅಥವಾ ರಾಮ ಮಂದಿರ, ಅಭಿವೃದ್ಧಿ ಕಾರ್ಯಗಳು ಇವೆಲ್ಲವುಗಳ ಜೊತೆಗೆ ಬಜೆಟ್ನ ಮೂಲಕವೂ ಕೂಡ ಕೆಲವೊಂದು ಕೊಡುಗೆಗಳನ್ನು ನೀಡೋ ಮೂಲಕ ಜನರನ್ನು ಓಲೈಸಿಕೊಂಡರೆ ಈಗ ಮುಂದಿನ ಲೋಕಸಭಾ ಚುನಾವಣೆಯನ್ನು ಕೂಡ ಗೆಲ್ಲಬೇಕು ಅನ್ನತಕ್ಕಂಥ ಪ್ಲಾನ್ ಕೂಡ BJPನಲ್ಲಿದೆ. ಆ ಕಾರಣಕ್ಕಾಗಿ ಈಗ ಕೆಲವೊಂದು ಯಾವುದಾದ್ರೂ ಮಹತ್ವದ ಗಿಫ್ಟ್ಗಳನ್ನು ದೇಶದ ಜನರಿಗೆ ನೀಡ್ಬೋದು ಅನ್ನತಕ್ಕಂಥ ನಿರೀಕ್ಷೆಗಳು, ಲೆಕ್ಕಾಚಾರಗಳು ಕೂಡ ಇವೆ. ಮುಖ್ಯವಾಗಿ ಪೆಟ್ರೋಲ್ ಬೆಲೆ ಏರಿಕೆಯಾಗಿದೆ. ಆ ಏರಿಕೆ ಆಗಿರ್ತಕ್ಕಂಥ ಪೆಟ್ರೋಲ್ ಡೀಸೆಲ್ನ ಬೆಲೆಯನ್ನೇನಾದರೂ ಕೂಡ ಇಳಿಕೆ ಮಾಡುವಂಥ ನಿಟ್ಟಿನಲ್ಲಿ ತೀರ್ಮಾನವನ್ನು ಕೈಗೊಳ್ತಾರಾ ಹೇಗೆ ಅನ್ನೋದ್ರ ಬಗ್ಗೆ ನಿರೀಕ್ಷೆಗಳಿವೆ. ಇನ್ನು ರೈಲ್ವೆ ವಲಯದಲ್ಲೂ ಕೂಡ ಈಗ ವಂದೇ ಭಾರತ್ ಟ್ರೈನ್ಗಳು, ಅಮೃತ್ ಭಾರತ್ ಟ್ರೈನ್ಗಳು ದೇಶದಲ್ಲಿ ಸಾಕಷ್ಟು ಫೇಮಸ್ ಆಗಿವೆ. ಅವುಗಳ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಘೋಷಣೆಯನ್ನು ಮಾಡ್ಬೋದು. ರೈಲ್ವೆ ಕ್ಷೇತ್ರದಲ್ಲಿ ಮತ್ತಷ್ಟು ಸುಧಾರಣೆಯನ್ನು ಮಾಡ್ಬೋದು. ಗ್ರಾಮೀಣಾಭಿವೃದ್ಧಿ ಕ್ಷೇತ್ರಕ್ಕೆ ಹೆಚ್ಚಿನ ಹಣವನ್ನು ಹಂಚಿಕೆ ಮಾಡ್ಬೋದು. ಶಿಕ್ಷಣ, ಆರೋಗ್ಯ ಕ್ಷೇತ್ರಗಳಿಗೆ ಹೆಚ್ಚಿನ ಹಣವನ್ನು ಹಂಚಿಕೆ ಮಾಡ್ತಕ್ಕಂಥ ನಿಟ್ಟಿನಲ್ಲೂ ಕೂಡ ತೀರ್ಮಾನವನ್ನು ತೆಗೆದುಕೊಳ್ಬೋದು. ಮಹಿಳೆಯರನ್ನು ಓಲೈಸುವಂಥ ನಿಟ್ಟಿನಲ್ಲೂ ಕೂಡ ಮಹತ್ವದ ಯೋಜನೆಗಳನ್ನು ಯಾವುದಾದ್ರೂ ಕೂಡ ಘೋಷಣೆಯನ್ನು ಮಾಡ್ಬೋದು. ಈಗ ವಿರೋಧ ಪಕ್ಷಗಳು ಕಾಂಗ್ರೆಸ್ ಆಳ್ವಿಕೆ ಇರತಕ್ಕಂಥ ರಾಜ್ಯಗಳಲ್ಲಿ ಗ್ಯಾರಂಟಿ ಸ್ಕೀಮ್ಗಳನ್ನು ಘೋಷಣೆ ಮಾಡಲಾಗ್ತಾ ಇದೆ. ಈಗ ಮೋದಿನೇ ಗ್ಯಾರಂಟಿ ಅನ್ನೋ ಒಂದು ಘೋಷಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಮೋದಿಯವರ ಗ್ಯಾರಂಟಿ ಯಾವುದು ಅನ್ನೋದ್ರ ಬಗ್ಗೆನೂ ಕೂಡ ಈಗ ಬಜೆಟ್ನಲ್ಲಿ ಏನಾದರೂ ಘೋಷಣೆ ಮಾಡ್ತಾರಾ ಹೇಗೆ ಅನ್ನೋದ್ರ ಬಗ್ಗೆನೂ ಕೂಡ ನಿರೀಕ್ಷೆಗಳಿವೆ. ಈಗ ಕೇಂದ್ರ ಸರ್ಕಾರ ಕೂಡ ನಾವು ಗ್ಯಾರಂಟಿ ಸ್ಕೀಮ್ಗಳು ಅಥವಾ ಸಬ್ಸಿಡಿ ಸ್ಕೀಮ್ಗಳ ವಿರುದ್ಧವಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೂ ಕೂಡ ಕೆಲವೊಂದು ನೇರವಾಗಿ ಜನರಿಗೆ ಹಣವನ್ನು ನೀಡ್ತಕ್ಕಂಥ ಯೋಜನೆಗಳನ್ನು ಮೋದಿ ಸರ್ಕಾರ ಕೂಡ ಜಾರಿಗೊಳಿಸಿದೆ. ಆ ನಿಟ್ಟಿನಲ್ಲಿ ಅಂತಹ ಯೋಜನೆಗಳನ್ನೇ ಯಾವುದಾದ್ರೂ ಈಗ ಮತ್ತೆ ಘೋಷಣೆ ಮಾಡ್ತಾರಾ ಹೇಗೆ ಅನ್ನತಕ್ಕಂತಹ ಚರ್ಚೆ ಕೂಡ ದೇಶದ ರಾಜಕೀಯ ವಲಯದಲ್ಲಿ ನಡೀತಾ ಇದೆ. ಈ ಎಲ್ಲ ಒಂದು ಚರ್ಚೆಗಳಿಗೆ, ಕುತೂಹಲಗಳಿಗೆ ಈಗ ಮಧ್ಯಾಹ್ನ 1 ಗಂಟೆ ವೇಳೆಗೆ ತೆರೆ ಬೀಳುತ್ತೆ. 11 ಗಂಟೆಗೆ ನಿರ್ಮಲಾ ಸೀತಾರಾಮನ್ ಅವರು ತಮ್ಮ 6ನೇ ಬಜೆಟ್ ಅನ್ನ ಮಂಡಿಸಲಿದ್ದಾರೆ. ಸಭಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.